ಫಸ್ಟ್ ಸೆಂಟೆನ್ಸ್, ನಾನು ಅದನ್ನು ಮಾಡಿದ್ದೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ಹ್ಯಾವ್ ಡನ್ ದ್ಯಾಟ್. ಐ ಹ್ಯಾವ್ ಡನ್ ದ್ಯಾಟ್. ಇದು ಅಷ್ಟು ಕಷ್ಟವಲ್ಲ, ಇದು ಅಷ್ಟೊಂದು ಕಷ್ಟ ಇಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. ಈ ರೀತಿ ಮಾತನಾಡಬೇಡ, ಇದಕ್ಕೆ ಹೇಳ್ತೀವಿ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ನಾನು ಸ್ವಲ್ಪ ಸುಸ್ತಾಗಿದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಲಿಟಲ್ ಟಯರ್ಡ್. ಐ ಆಮ್ ಲಿಟಲ್ ಟಯರ್ಡ್. ಇದನ್ನು ಮತ್ತೆ ಮಾಡಬೇಡ, ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಬೇಡ ಅಂತೀವಲ್ಲ, ಅದನ್ನೇ ಡೋಂಟ್ ಡು ದಿಸ್ ಅಗೈನ್. ಡೋಂಟ್ ಡೂ ದಿಸ್ ಅಗೈನ್. ಒಳಗಡೆ ಯಾರೂ ಇಲ್ಲ. ಇದಕ್ಕೆ ದೇರ್ ಈಸ್ ನೋ ಬಡಿ ಇನ್ಸೈಡ್ ಅಂತ ಹೇಳ್ತೀವಿ. ದೇರ್ ಈಸ್ ನೋ ಬಡಿ ಇನ್ಸೈಡ್. ಶಾಂತ ಮನಸ್ಸಿನಿಂದ ಯೋಚಿಸು ಅಥವಾ ಸಮಾಧಾನದಿಂದ ಯೋಚಿಸು ಅನ್ನೋಕ್ಕೆ ಥಿಂಕ್ ವಿತ್ ಕೂಲ್ ಮೈಂಡ್. ಥಿಂಕ್ ವಿತ್ ಕೂಲ್ ಮೈಂಡ್. ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ದೇರ್ ಈಸ್ ನೋ ನೀಡ್ ಟು ಗೋ. ದೇರ್ ಈಸ್ ನೋ ನೀಡ್ ಟು ಗೋ. ನನಗೆ ನಿನ್ನ ಸಹಾಯ ಬೇಕು. ಇದಕ್ಕೆ ಹೇಳ್ತೀವಿ ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಾನು ಈಗಲೇ ಹೊರಡಬೇಕು, ನನಗೆ ಅರ್ಜೆಂಟ್ ಐತಿ, ನಾ ಈಗೇ ಹೋಗ್ಬೇಕತ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ನೀಡ್ ಟು ಲಿವ್ ರೈಟ್ ನಾವ್. ಐ ನೀಡ್ ಟು ಲಿವ್ ರೈಟ್ ನಾವ್. ನಿಮ್ಮ ಪ್ರತಿಭೆಯನ್ನು ತೋರಿಸಿ. ನಿಮ್ಮ ಪ್ರತಿಭೆ ಏನೈತಂತ ತೋರಿಸೋಣಕ್ಕೆ ಶೋ ಯುವರ್ ಟ್ಯಾಲೆಂಟ್. ಶೋ ಯುವರ್ ಟ್ಯಾಲೆಂಟ್. ಅವನಿಗೆ ಎಲ್ಲ ಗೊತ್ತು, ಸುಮ್ಮನೆ ನಾಟಕ ಮಾಡ್ತಾನೆ, ನನಗೆಲ್ಲ ಗೊತ್ತೈತಿ ಅಥವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಹಿ ನೌಸ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಹಿ ನೌಸ್ ಎವ್ರಿಥಿಂಗ್. ನಿನಗೆ ಅವಳು ಗೊತ್ತಾ? ನಿನಗೆ ಅವಳು ಗೊತ್ತಾ? ಡೂ ಯು ನವ್ ಹರ್? ಡೂ ಯು ನವ್ ಹರ್? ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ, ಬೇರೆ ಯಾರಿಗೆ ಹಚ್ಚಂಗಿಲ್ಲ ಅಂತೀವಲ್ಲ, ಅದನ್ನೇ ಐ ಡೂ ಮೈ ವರ್ಕ್ ಮೈ ಸೆಲ್ಫ್. ಐ ಡೂ ಮೈ ವರ್ಕ್ ಮೈ ಸೆಲ್ಫ್. ಈ ಕೆಲಸವನ್ನು ಮುಗಿಸು, ಇದು ಅರ್ಜೆಂಟ್ ಐತಿ, ಬೇಗ ಮುಗಿಸ್ಕೊಡು ಅನ್ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಫಿನಿಶ್ ದಿಸ್ ವರ್ಕ್ ಅಂತ ಹೇಳ್ತೀವಿ. ಫಿನಿಶ್ ದಿಸ್ ವರ್ಕ್. ಅವರು ನಿರ್ಧರಿಸಲಿ. ಇದು ಏನಾಗೈತೆ ಅನ್ನೋದು ಅವ್ರು ನಿರ್ಧರಿಸ್ತಾರೆ ಅನ್ನೋಕ್ಕೆ ಲೆಟ್ ದೆಮ್ ಡಿಸೈಡ್. ಲೆಟ್ ದೆಮ್ ಡಿಸೈಡ್. ಕೆಲವೊಮ್ಮೆ ಅದು ಆಗುತ್ತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಸಮ್ ಟೈಮ್ ಈಸ್ ಹ್ಯಾಪನ್ಸ್. ಸಮ್ ಟೈಮ್ ಈಸ್ ಹ್ಯಾಪನ್ಸ್. ನನ್ನನ್ನು ಒಂಟಿಯಾಗಿರಲು ಬಿಡಿ ಅಥವಾ ಒಬ್ಬಗೆ ಆಗಿರಕ್ಕೆ ಬಿಡಿ ಅಂತೀವಲ್ಲ, ಅದನ್ನೇ ಲಿವ್ ಮೀ ಅಲೋನ್. ಲಿವ್ ಮೀ ಅಲೋನ್. ಯಾವುದು ಹೆಚ್ಚು ಮುಖ್ಯ? ನಿಮ್ಗೆ ಯಾವುದು ಹೆಚ್ಚು ಮುಖ್ಯ ಅನ್ನೋಕ್ಕೆ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾವುದು ಹೆಚ್ಚು ದುಬಾರಿ? ಯಾವ್ದು ಬೆಲೆ ಹೆಚ್ಚು ಅನ್ನೋಕ್ಕೆ ವಿಚ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ವಿಚ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ನನಗೆ ಸ್ವಲ್ಪ ನೀರು ಬೇಕು, ನನಗೆ ಕುಡಿಯೋಕ್ಕೆ ಸ್ವಲ್ಪ ನೀರು ಬೇಕು. ಅದನ್ನು ಯಾವ ರೀತಿ ಕೇಳೋದಂದ್ರೆ ಐ ನೀಡ್ ಸಮ್ ವಾಟರ್. ಐ ನೀಡ್ ಸಮ್ ವಾಟರ್. ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿ ಅಥವಾ ಬದಲಾಯಿಸು ಅನ್ನೋಕ್ಕೆ ಚೇಂಜ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಸೆಟ್. ನೀನು ತುಂಬ ಬದಲಾಗಿದ್ದೀಯ, ಮೊದಲಿನ ಥರ ಇಲ್ಲ, ನೀನೀಗ ಭಾಳ ಬದಲಾಗಿದ್ದೀಯ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ದಯವಿಟ್ಟು ಇಲ್ಲಿ ಕುಳಿತು ಕಾಯಿರಿ. ನಾ ಬರೋ ತನಕ ಇಲ್ಲೇ ಕಾಯಿರಿ. ಪ್ಲೀಸ್ ಸಿಟ್ ಹರ್ ಆ್ಯಂಡ್ ವೈಟ್. ಪ್ಲೀಸ್ ಸಿಟ್ ಹರ್ ಆ್ಯಂಡ್ ವೈಟ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ, ನಾನು ಸರ್ ಚೆನ್ನಾಗಿ ಮಾತಾಡೋಕ್ಕೆ ಬರುವುದಿಲ್ಲ ಅಂತ ಹೇಳಬೇಕಾದ್ರೆ ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ನಾನು ಎಲ್ಲಿ ಕುಳಿತುಕೊಳ್ಳಬೇಕು? ನಾನು ಎಲ್ಲಿ ಕುಳಿತುಕೊಳ್ಳ? ವೇರ್ ಶುಡ್ ಐ ಸಿಟ್? ವೇರ್ ಶುಡ್ ಐ ಸಿಟ್? ನಾನು ಯಾರನ್ನು ಕೇಳಬೇಕು? ನಾನು ಯಾರನ್ನು ಕೇಳಬೇಕು ಅನ್ನೋಕ್ಕೆ ಹೂಮ್ ಶುಡ್ ಐ ಆಸ್ಕ್? ಹೂಮ್ ಶುಡ್ ಐ ಆಸ್ಕ್? ನಿಮ್ಮ ದಿನ ಹೇಗಿತ್ತು? ನಿಮ್ಮ ಇವತ್ತಿನ ದಿನ ಹೇಗಿತ್ತು ಅನ್ನೋಕ್ಕೆ ಹೌ ವಾಸ್ ಯುವರ್ ಡೇ? ಹೌ ವಾಸ್ ಯುವರ್ ಡೇ? ನೀವು ಮನೆಯೊಳಗೆ ಬನ್ನಿ, ನೀವು ಹೊರಗಡೆ ನಿಂತ್ಬೇಡ್ರಿ, ಒಳಗೆ ಬರ್ರಿ ಅನ್ನೋಕ್ಕೆ
ಇಂಗ್ಲೀಷ್ನಲ್ಲಿ ಹೇಳಬೇಕು. ಯು ಕಮ್ ಇನ್ಸೈಡ್ ದ ಹೌಸ್. ಯು ಕಮ್ ಇನ್ಸೈಡ್ ದ ಹೌಸ್. ಅಲ್ಲಿಗೆ ಹೋಗುವುದು ವ್ಯರ್ಥ. ಅಲ್ಲಿಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ, ವ್ಯರ್ಥ ಅನ್ನೋಕ್ಕೆ ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಬೇರೆ ಏನನ್ನು ಹೇಳಬೇಡ, ಈಗ ಹೇಳಿದ್ದೆ ಸಾಕು, ಮತ್ತೇನು ಹೇಳಬೇಡ ಅನ್ನೋಕ್ಕೆ ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಡೋಂಟ್ ಸೇ ಎನಿಥಿಂಗ್ ಎಲ್ಸ್.